6 ವಾರಗಳಷ್ಟೇ ವಿಕೃತಕಾಮಿಗೆ ಕೋರ್ಟ್ ಜೀವದಾನ ಕೊಟ್ಟಿರೋದು. 6 ವಾರಗಳಷ್ಟೇ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಉಮೇಶ್ ರೆಡ್ಡಿ ಪರ ವಕೀಲರಿಂದ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ಳಲಾಗಿರೋದು. 6 ವಾರಗಳಷ್ಟೇ ಜೀವದಾನ. ಉಮೇಶ್ ರೆಡ್ಡಿ ವಕೀಲರ ಮನವಿಯನ್ನ ಕೋರ್ಟ್ ಪುರಸ್ಕರಿಸದೆ 6 ವಾರಗಳ ಕಾಲ ಜೀವದಾನ ಕೊಟ್ಟಿದೆ. ಆತನಿಗೆ ಗಲ್ಲು ಶಿಕ್ಷೆ ಖಾಯಂಗೊಳಿಸಿ ಆದೇಶವನ್ನು ಹೊರಡಿಸಲಾಗಿರೋದು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ 6 ವಾರಗಳಷ್ಟೇ ಕಾಲಾವಕಾಶ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು 6 ವಾರಗಳ ಕಾಲ ಉಮೇಶ್ ರೆಡ್ಡಿಯನ್ನ ಗಲ್ಲಿಗೇರಿಸುವಂತಿಲ್ಲ. 1.5 ತಿಂಗಳ ಕಾಲವಷ್ಟೇ ಆತನಿಗೆ ಕಾಲಾವಕಾಶವನ್ನ ಕೊಟ್ಟಿರೋದು. 2006ರಲ್ಲಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಆತನಿಗೆ ಜಯಶ್ರೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆ ವಿಧಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವಿಕೃತಕಾಮಿ ಉಮೇಶ್ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆತನಿಗೆ ಗಲ್ಲು ಶಿಕ್ಷೆ ಖಾಯಂ ಅನ್ನೋದು ಮತ್ತೆ ಸಾಬೀತಾಗಿದೆ. ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗ ಆತನ ಮುಂದಿರುವಂತಹ ಅವಕಾಶಗಳು, ಆಯ್ಕೆಗಳೇನೇನು? ಸುಕನ್ಯಾ, ಈ ಹಿಂದೆನಂದರೆ 2013ರಲ್ಲೇ ಏನು ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆ ಆಗಿಬಿಡ್ಬೇಕಿತ್ತು. ಇಷ್ಟೊತ್ತಿಗಾಗಲೇ ಆತ ನೇಣುಗಂಬಕ್ಕೆ ಏರಬೇಕಾಗಿತ್ತು. ಆದರೆ ಕಾನೂನಿನ ಒಂದು ತಾಂತ್ರಿಕ ಕಾರಣ ಅಥವಾ ಕೆಲವು ಲೋಪಗಳ ಲಾಭವನ್ನು ಪಡ್ಕೊಂಡಂಥ ಉಮೇಶ್ ರೆಡ್ಡಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದ. ಏನಂದರೆ ಇಷ್ಟು ವರ್ಷ ತನಗೆ ಗಲ್ಲು ಶಿಕ್ಷೆ ಆಗದೇ ಇರೋದಕ್ಕೆ ಈ ವ್ಯವಸ್ಥೆನೇ ಕಾರಣ. ಹೀಗಾಗಿ ಇದರಿಂದ ನಾನು ಮಾನಸಿಕ ಯಾತನೆಯನ್ನು ಅನುಭವಿಸಿದ್ದೀನಿ. ಸುಮಾರು 10 ವರ್ಷಗಳ ಕಾಲ ನಾನು ಏಕಾಂತ ಸೆರೆವಾಸದಲ್ಲಿದ್ದೀನಿ. ಹೀಗಾಗಿ ಇದಕ್ಕೆಲ್ಲವೂ ಕೂಡ ಈ ವಿಳಂಬಗತಿಯ ಕಾರಣ. ಹೀಗಾಗಿ ಗಲ್ಲು ಶಿಕ್ಷೆಯನ್ನು ಜೀವಾವಧಿಯಾಗಿ ಮಾರ್ಪಡಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಮನವಿಯನ್ನ ಮಾಡಿದ್ದ. 2006ರಲ್ಲಿ ಹೈಕೋರ್ಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಆದೇಶ ನೀಡುವವರೆಗೂ ಗಲ್ಲು ಶಿಕ್ಷೆ ವಿಧಿಸಬೇಡಿ ಅಂತೇಳಿ ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಏನಂದ್ರೆ ಕ್ಷಮಾದಾನ ಅರ್ಜಿ ವಿಲೇವಾರಿ ಮಾಡೋದ್ರಲ್ಲಿ ರಾಷ್ಟ್ರಪತಿಗಳು ಲೋಪ ಮಾಡಿಲ್ಲ, ವಿಳಂಬ ಮಾಡಿಲ್ಲ. 2 ವರ್ಷಗಳಲ್ಲಿ ಅದನ್ನು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಅದರ ಲಾಭವನ್ನ ಈ ಏನು ವಿಕೃತಕಾಮಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಈಗ 6 ವಾರಗಳ ಕಾಲ ಈತನಿಗೆ ಕ್ಷಮಾದಾನವನ್ನು ಕೊಟ್ಟಿದೆ. ಅಂದ್ರೆ 6 ವಾರಗಳ ಕಾಲ ಇವನಿಗೆ ಕಾಲಾವಕಾಶವನ್ನು ಕೊಟ್ಟಿದೆ. ಯಾಕಂದ್ರೆ ಯಾವುದೇ ಒಬ್ಬ ಅಪರಾಧಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇರಬೇಕಾಗತ್ತೆ. ಜೊತೆಗೆ ಇದು ಗಲ್ಲು ಶಿಕ್ಷೆ ಆಗಿರೋದ್ರಿಂದ ಈಗ ಕೋರ್ಟ್ ಒಂದು ಕಾಲಾವಕಾಶ ಕೊಡದೆ ಹೋದರೆ ಇಮಿಡಿಯೇಟ್ ಆಗಿ ಆತನ ಒಂದು ಗಲ್ಲು ಶಿಕ್ಷೆಗೆ ಇರುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಉಮೇಶ್ ರೆಡ್ಡಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು, 6 ವಾರಗಳ ಕಾಲ ಆತನಿಗೆ ಜೀವದಾನ ಕೊಡಿ ಅಂತ ಹೇಳಿ. ಹೀಗಾಗಿ ಈಗ ಹೈಕೋರ್ಟ್ ಈಗ 6 ವಾರ ಕಾಲ ಮಾತ್ರ ಅವನಿಗೆ ಜೀವದಾನ ಕೊಟ್ಟಿದೆ. ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಿದೆ. ಹೀಗಾಗಿ 6 ವಾರಗಳಲ್ಲಿ ಈತ ಏನಾದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಈ ಆದೇಶಕ್ಕೆ ಅಂದರೆ ಹೈಕೋರ್ಟ್ನ ಇವತ್ತು ತೀರ್ಪಿಗೆ ಏನಾದರೂ ತಡೆಯಾಜ್ಞೆಯನ್ನು ಕೊಟ್ಟರೆ ಆಗಷ್ಟೇ ಅವನಿಗೆ ಮತ್ತಷ್ಟು ಕಾಲಾವಕಾಶ ಸಿಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಮೇಲ್ಮನವಿಯನ್ನು ತಿರಸ್ಕರಿಸಿದ್ರೆ ಆಗ ಇಮಿಡಿಯೇಟ್ ಆಗಿ ಆತನ ಜೈಲಿಗೆ ಅಂದರೆ ಜೈಲಿನಲ್ಲೇ ಆತನನ್ನು ನೇಣಿಗೆ ಏರಿಸಬೇಕಾಗತ್ತೆ, ಗಲ್ಲುಗಂಬಕ್ಕೆ ಏರಿಸಬೇಕಾಗತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದ್ರ ಮೇಲೆ ಈಗ ನಿರ್ಧಾರ ಆಗುತ್ತೆ. ಹೀಗಾಗಿ 6 ವಾರಗಳ ಕಾಲ ಆತನಿಗೆ ಜೀವದಾನ ಸಿಕ್ಕಂತಾಗಿದೆ. ರಮೇಶ್, ಈಗ ಆತನ ಪ್ರಕರಣಗಳ ಗಂಭೀರತೆ ಮತ್ತೆ ಆತನ ಕ್ರಿಮಿನಲ್ ಹಿನ್ನೆಲೆ ಜೊತೆಗೆ ಆತ ನಡ್ಕೊಂಡಿದ್ದಂತಹ ರೀತಿ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಆತ ಕೇಳಿಕೊಂಡಿದ್ದಂತಹ ಮನವಿ ಏನಾಗಿತ್ತು, ಜೀವಾವಧಿಯನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಪೀಠ ಏನು ಅಭಿಪ್ರಾಯ ಪಡ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸುಕನ್ಯಾ, ಬಹಳ ವಿಚಿತ್ರವಾದ ವಾದವನ್ನು ಆತ ಮುಂದೆ ಇಟ್ಟಿದ್ದ. ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಕೇಸ್ನಲ್ಲಿ ಅಂದರೆ ಬಹಳ ವಿಳಂಬ ಮಾಡಬಾರ್ದು, ಕ್ಷಮಾದಾನ ಒಂದು ಅರ್ಜಿಯ ಒಂದು ವಿಲೇವಾರಿ ಮಾಡೋದಕ್ಕೆ ಬಹಳ ವಿಳಂಬ ಮಾಡಬಾರ್ದು ಅಂತೇಳಿ ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪನ್ನೇ ಇಟ್ಕೊಂಡು ಆತ ಇಷ್ಟು ದಿನ ಜೀವದಾನವನ್ನು ಪಡ್ಕೊಂಡಿದ್ದ. ಯಾಕೆಂದರೆ 2013ರಲ್ಲೇ ಗಲ್ಲಿಗೇರಬೇಕಾದಂತಹ ವ್ಯಕ್ತಿ ಇಲ್ಲಿವರೆಗೂ ಬದುಕಿದ್ದಾನೆ ಅಂದರೆ ಅದಕ್ಕೆ ಕಾರಣ ಈ ವಿಳಂಬ. ಹೀಗಾಗಿ ಆ ವಿಳಂಬದ ಒಂದು ಅಸ್ತ್ರವನ್ನೇ ಇಟ್ಕೊಂಡು ಆತ ಮತ್ತಷ್ಟು ಜೀವದಾನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದ. ಆದರೆ ಹೈಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಈತನಿಗೆ ಈಗೇನು ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಏಕಾಂತ ಸೆರೆವಾಸದಲ್ಲಿ ಇರಿಸಿದ್ರು ಅಂತೇಳಿ ಏನು ಆರೋಪ ಮಾಡಿದ್ದ, ಆ ಆರೋಪವನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿಯನ್ನು ವಿಲೇವಾರಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಲೋಪವನ್ನು ಎಸಗಿಲ್ಲ ಮತ್ತು ವಿಳಂಬವನ್ನು ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಈ ವಿಳಂಬದಿಂದ ಆತನಿಗೆ ಮಾನಸಿಕ ಯಾತನೆ ಆಗಿದೆ, ಹಿಂಸೆ ಆಗಿದೆ. ಹೀಗಾಗಿ ಆತನ ಗಲ್ಲು ಶಿಕ್ಷೆಯನ್ನು ಜೀವಾವಧಿಯನ್ನಾಗಿ ಪರಿವರ್ತಿಸಬೇಕು ಅಂತೇಳಿ ಅವನು ಏನು ವಾದವನ್ನು ಮಾಡಿದ್ದ, ಆ ವಾದದಲ್ಲಿ ಯಾವುದೇ ರೀತಿಯಾದ ಹುರುಳಿಲ್ಲ ಮತ್ತು ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಈಗ ಉಮೇಶ್ ರೆಡ್ಡಿಗೆ ಈಗ ಬೇರೆ ದಾರಿನೇ ಇಲ್ಲ, ಆತ ಗಲ್ಲಿಗೇರುವಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಆದರೆ ಈಗ 6 ವಾರಗಳ ಜೀವದಾನ ಮಾತ್ರ ಸಿಕ್ಕಿದೆ. ಯಾಕೆಂದರೆ ಮೇಲ್ಮನವಿ ಸಲ್ಲಿಸೋದು ಒಬ್ಬ ಯಾವುದೇ ಆರೋಪಿಗೆ ಅಥವಾ ಅಪರಾಧಿಗಿರುವಂಥ ಮೂಲಭೂತ ಹಕ್ಕಾಗಿರೋದ್ರಿಂದ ಆ ಹಕ್ಕಿಗೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತವಾದಂಥ ಒಂದು ಕಾಲಾವಕಾಶವನ್ನು ಈಗ ಹೈಕೋರ್ಟ್ ಆತನಿಗೆ ಒದಗಿಸಿಕೊಟ್ಟಿದೆ. ಹೀಗಾಗಿ ಈತನ ಮೇಲೆ ಸುಮಾರು ಒಂದು ಕೇಸ್ನಲ್ಲಿ ಈ ಗಲ್ಲು ಶಿಕ್ಷೆ ಆಗಿರುವಂಥದ್ದು. ಆದರೆ ಈತನ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಕೇಸ್ಗಳಿತ್ತು. ಆದರೆ ಅದರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ಖುಲಾಸೆ ಆಗಿದ್ದ. ಆದರೆ ಈ ಕೇಸ್ನಲ್ಲಿ ಪ್ರಬಲ ಸಾಕ್ಷ್ಯಗಳು ಇದ್ದಿದ್ದರಿಂದನೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಈತನ ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸಿತ್ತು. ಜೊತೆಗೆ ರಾಷ್ಟ್ರಪತಿಗಳು ಕೂಡ
2013ರಲ್ಲೇ ಈತನ ಕ್ಷಮಾದಾನದ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಹೀಗಾಗಿ ಈತನಿಗೆ ಈಗ ಬೇರೆ ಯಾವುದೇ ಆಪ್ಷನ್ ಇಲ್ಲ, ಇರೋದು ಒಂದೇ ಆಪ್ಷನ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂಥದ್ದು. ಈಗೇನು ವಾದವನ್ನು ಮಾಡಿದ್ದಾನೆ ಅದೇ ವಾದವನ್ನು ಮುಂದಿಟ್ಟು ಗಲ್ಲು ಶಿಕ್ಷೆಯನ್ನು ಜೀವಾವಧಿಯನ್ನಾಗಿ ಪರಿವರ್ತಿಸಿ ಅಂತೇಳಿ ಮನವಿಯನ್ನು ಮಾಡಬಹುದು. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ ಏನಾದರೂ ಈತನ ಅರ್ಜಿಯನ್ನು ವಜಾಗೊಳಿಸಿದ್ರೆ ಆಗ ಇಮಿಡಿಯೇಟ್ ಆಗಿ ಆತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಈಗ ಇನ್ನು ಕೆಲವೇ ದಿನಗಳ ತೀರ್ಮಾನ ಆಗುತ್ತೆ, 6 ವಾರಗಳ ಒಳಗೆ ತೀರ್ಮಾನ ಆಗುತ್ತೆ ಈತನಿಗೆ ಗಲ್ಲು ಶಿಕ್ಷೆ ಯಾವಾಗ ಅನ್ನೋದು. ಇನ್ನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನದ ನಂತರ ಒಂದು ದಿನ ನಿಗದಿ ಆಗುತ್ತೆ, ಆ ದಿನದಂದು ಆತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ರಮೇಶ್, ಈತನ ಪ್ರಕರಣಗಳನ್ನ ಒಂದ್ಸತಿ ತಿರುಗಿ ನೋಡೋದಾದ್ರೆ ಈತ ಸೈಕೋಟಿಕ್ ರೇಪಿಸ್ಟ್ ಕಿಲ್ಲರ್, ಸೀರಿಯಲ್ ರೇಪಿಸ್ಟ್, ಈ ತರ ನಾನಾ ರೀತಿಯಲ್ಲಿ ಕುಖ್ಯಾತಿ ಪಡೆದಿದೆ. ಆತನ ಪ್ರಕರಣಗಳ ಒಂದು ವಿಚಾರವಾಗಿ ನೋಡ್ತಾ ಹೋದ್ರು ಕೂಡ ಬಹಳ ವಿಚಿತ್ರ ಪ್ರಕರಣ, ಅಪರೂಪದ ಪ್ರಕರಣ ಆಗಿದೆ. ಹಾಗಾಗಿ ಇದರ ಒಂದು ಗಂಭೀರತೆಯನ್ನು ಯಾವ ರೀತಿ ನೋಡಬಹುದು? ಖಂಡಿತ ಸುಕನ್ಯಾ, ಹೀಗಾಗೇನೆ ಅಂದರೆ ಈತನ ಪ್ರಕರಣದ ಗಂಭೀರವನ್ನು ಅರಿತೇನೆ ಎಲ್ಲ ಕೋರ್ಟ್ಗಳು ಕೂಡ ಆತನಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಿತ್ತು. ಈ ಹಿಂದೆ ಅಂದರೆ 1998ರಲ್ಲಿ ಈ ಒಂದು ಆರೋಪ ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಜಯಶ್ರೀ ಎಂಬಾಕೆಯೇ ಈತ ಏನು ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿದ್ದ. ಹೀಗಾಗಿ ಇದು ಪತ್ತೆಯಾದ ನಂತರ ಈತನ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಕೇಸುಗಳು ಪತ್ತೆಯಾಗಿತ್ತು. ಅಂದರೆ ಇದೇ ರೀತಿ ಆತ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದ ಅನ್ನೋ ಮತ್ತು ವಿಕೃತ ಕಾಮಿಯ ರೀತಿ ವರ್ತನೆ ಮಾಡ್ತಾ ಇದ್ದ, ಉಡುಪುಗಳನ್ನು ಈತನೇ ಧರಿಸ್ಕೊಳ್ತಾ ಇದ್ದ ಅನ್ನೋಂಥ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 6 ಬಾರಿ ಅದರ ಪೊಲೀಸರು ಅರೆಸ್ಟ್ ಮಾಡಿದಾಗಲೆಲ್ಲ ಅವನು ಅವ್ರ ಪೊಲೀಸರ ಸೆರೆಯಿಂದ ಹೇಗೋ ತಪ್ಪಿಸ್ಕೊಳ್ತಾ ಇದ್ದ. ಆದರೆ 2002ರಲ್ಲಿ ಈತ ಸಲೂನ್ ಒಂದರಲ್ಲಿ ಇವನನ್ನು ಜನಗಳೇ ಪತ್ತೆ ಹಚ್ಚಿ ಇವನ್ನ ಹಿಡಿದುಕೊಡ್ತಾರೆ ಪೊಲೀಸರಿಗೆ. ಪೊಲೀಸರು ಅವತ್ತಿಂದ ಈತನನ್ನು ಬಂಧಿಸಿದ್ದಾರೆ. ಹೀಗಾಗಿ ಸುಮಾರು 20 ವರ್ಷಗಳ ಕಾಲ ಇವನು ಇಲ್ಲಿವರೆಗೂ ಕೂಡ ಸೆರೆವಾಸದಲ್ಲೇ ಇದ್ದಾನೆ. ಆದರೆ ಏನು ದುರದೃಷ್ಟ ಏನಂತಂದರೆ ಈತನಿಗೆ ಒಂದು ಕೇಸ್ನಲ್ಲಿ ಮಾತ್ರ ಶಿಕ್ಷೆ ಕೊಡಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಯಿತು, ಅದು ಜಯಶ್ರೀ ಕೇಸ್ನಲ್ಲಿ ಮಾತ್ರ. ಉಳಿದ ಕೇಸ್ನಲ್ಲಿ ಅಂದರೆ ಆತ ಯಾರು ವಿಕ್ಟಿಮ್ ಇದ್ರು ಅವ್ರನ್ನೇ ಕೊಲೆ ಮಾಡಿದ್ರಿಂದ ಮತ್ತು ಕೆಲವು ವಿಕ್ಟಿಮ್ಗಳು ಅಂದರೆ ಬರೀ ಅತ್ಯಾಚಾರ ಆಗಿರುವಂಥ ಕೇಸ್ಗಳಲ್ಲಿ ಅವರು ಸಾಕ್ಷಿ ಕೊಡೋದಕ್ಕೆ ಮುಂದೆ ಬರೆದಿರುವಂಥದ್ದು ಮತ್ತು ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಕೇಸ್ಗಳಲ್ಲಿ ಬೇರೆ ಸಾಕ್ಷಿಗಳು ಇಲ್ಲದೇ ಇರೋದ್ರಿಂದ ಮತ್ತು ಈತನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಬೇರೆ ಅಕ್ಕಪಕ್ಕ ನಿವಾಸಿಗಳು ಮುಂದೆ ಬರದೇ ಇದ್ದಿದ್ದರಿಂದ ಈತನಿಗೆ ಖುಲಾಸೆ ಆಗಿತ್ತು. ಆದರೆ ಈ ಕೇಸ್ನಲ್ಲಿ ಮಾತ್ರ ಎಲ್ಲ ಸಾಕ್ಷಿಗಳು ಇದ್ದಿದ್ದರಿಂದ ಈತನಿಗೆ ಒಂದು ಮರಣದಂಡನೆ ಆಗೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿನೇ ಕೋರ್ಟ್ಗಳು ಅಂದರೆ ಈತ ಎಷ್ಟೇ ವಾದ ಮಾಡಿದರೂ ಕೂಡ ಅಂದರೆ ತಾನು ಈ ಕೇಸ್ನಲ್ಲಿ ತಪ್ಪು ಮಾಡಿಲ್ಲ ಅಂತೇಳಿ ಸಾಕಷ್ಟು ವಾದ ಮಂಡನೆಯನ್ನು ಮಾಡಿದ್ದ ಮತ್ತು ಈತನ ಪರ ಘಟಾನುಘಟಿ ವಕೀಲರು ಕೂಡ ವಾದ ಮಂಡನೆಯನ್ನು ಮಾಡಿದರು. ಆದರೂ ಕೂಡ ಈತ ತನ್ನ ಮೇಲಿರೋ ಆರೋಪದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಇವನ ಒಂದು ಗಲ್ಲು ಶಿಕ್ಷೆಯನ್ನು ಎತ್ತಿ ಹಿಡಿದಿತ್ತು. ಹೀಗಾಗಿನೇ ಈಗ ಉಮೇಶ್ ರೆಡ್ಡಿ ಈಗ ಯಾವಾಗ ಗಲ್ಲು ಶಿಕ್ಷೆ ಅನ್ನೋದಷ್ಟೇ ಈಗ ನಿಗದಿ ಆಗಬೇಕಾಗತ್ತೆ, ಅಂತಿಮ ಮುಹೂರ್ತ ಒಂದಷ್ಟೇ ನಿಗದಿ ಆಗಬೇಕಾಗತ್ತೆ. ಆದರೆ ಈತನಿಗೆ ಗಲ್ಲು ಶಿಕ್ಷೆ ಆಗೋದು ಬಹುತೇಕ ಪಕ್ಕ ಆಗಿದೆ. ಸುಪ್ರೀಂ ಕೋರ್ಟ್ ಅಂದರೆ ಈತ ಕೇಳ್ತಿರೋ ತಾಂತ್ರಿಕ ಕಾರಣಗಳಿಂದ ಮೆರಿಟ್ಸ್ ಮೇಲೆ ಕೇಳ್ತಾ ಇಲ್ಲ. ಯಾಕಂದರೆ ಮೆರಿಟ್ಸ್ ಮೇಲೆ ಅಂದರೆ ತಾನು ತಪ್ಪು ಮಾಡಿಲ್ಲ ಹೀಗಾಗಿ ಗಲ್ಲು ಶಿಕ್ಷೆ ಕೊಡಬೇಡಿ ಅನ್ನುವಂಥ ಒಂದು ಕಾರಣ ಏನು ಕೇಳಿದ್ದ ಅದೆಲ್ಲವೂ ಕೂಡ ತಿರಸ್ಕಾರ ಆಗೋಗಿದೆ. ಹೀಗಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಅದು ತಿರಸ್ಕಾರ ಆಗಿದೆ, ರಾಷ್ಟ್ರಪತಿಗಳ ಮುಂದೆ ಕೂಡ ಅದು ತಿರಸ್ಕಾರ ಆಗೋಗಿದೆ. ಆದರೆ ಈಗ ಆತ ಮುಂದಿಡ್ತಾ ಇರೋದು ತಾಂತ್ರಿಕ ಕಾರಣ ಅಂದರೆ ವ್ಯವಸ್ಥೆ ವಿಳಂಬ ಮಾಡಿದೆ, ತನಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ವ್ಯವಸ್ಥೆನೇ ಕಾರಣ, ಅಂದರೆ ವಿಳಂಬ ಆಗೋದಕ್ಕೆ ವ್ಯವಸ್ಥೆ ಕಾರಣ. ಹೀಗಾಗಿ ಆ ವ್ಯವಸ್ಥೆಯ ವಿಳಂಬದ ಲಾಭವನ್ನು ನನಗೆ ಕೊಡಬೇಕು, ನನಗೆ ಮಾನಸಿಕ ಯಾತನೆ ಆಗಿದೆ, ಗಲ್ಲು ಶಿಕ್ಷೆ ವಿಧಿಸದೆ ನನಗೆ ನಾಳೆ ಗಲ್ಲು ಶಿಕ್ಷೆ ಆಗುತ್ತೆ ಇವತ್ತಾಗುತ್ತೆ ಅನ್ನುವಂಥ ಒಂದು ಯಾತನೆಯಲ್ಲೇ ನಾನು ಇದುವರೆಗೂ ದಿನ ಕಳೆದಿದ್ದೀನಿ. ಹೀಗಾಗಿ ಈ ಒಂದು ಲೋಪದ ಲಾಭವನ್ನು ನನಗೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಆದರೆ ಹೈಕೋರ್ಟ್ ಈತನ ಒಂದು ಮನವಿಯನ್ನು ತಿರಸ್ಕರಿಸಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಏನೋ ತಿರಸ್ಕರಿಸಿದ್ರೆ ಆಗ ಇಮಿಡಿಯೇಟ್ ಆಗಿ ಈತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಸುಕನ್ಯಾ, ಧನ್ಯವಾದ ರಮೇಶ್.